ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ಮತ್ತು ಶ್ರೀ ಕುಬೇರ ದೇವರ ಅನುಗ್ರಹವನ್ನು ಪಡೆಯಲು ಭಕ್ತಿಯಿಂದ ಕುಬೇರ ಲಕ್ಷ್ಮಿ ಪೂಜೆ ಹಾಗೂ ಕುಬೇರ ಲಕ್ಷ್ಮಿ ಮಂಡಲ ರಂಗೋಲಿಯ ಹಾಕುವ ಸುಂದರ ವಿಧಾನವನ್ನ ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ. ಮನೆಯಲ್ಲಿ ಧನಾತ್ಮಕತೆ, ಐಶ್ವರ್ಯ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯ ವಾತಾವರಣ ಇರಲಿ ಎಂದು ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದು ನಮ್ಮ ಸನಾತನ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಕುಬೇರ ದೇವರನ್ನ ಧನದ ಅಧಿಪತಿ ಎಂದು ಪೂಜಿಸಲಾಗುತ್ತೆ. ಮಹಾಲಕ್ಷ್ಮೀ ದೇವಿಯು ಸಂಪತ್ತು, ಸೌಭಾಗ್ಯ, ಸಮೃದ್ಧಿ ಮತ್ತು ಮಂಗಳದ ಪ್ರತೀಕಳಾಗಿದ್ದಾಳೆ. ಈ ವಿಡಿಯೋದಲ್ಲಿ ಕುಬೇರ ಲಕ್ಷ್ಮಿ ಮಂಡಲ ರಂಗೋಲಿಯನ್ನ ಹೇಗೆ ಸುಂದರವಾಗಿ ಹಾಕಬಹುದು, ಪೂಜಾ ಸ್ಥಳವನ್ನ ಹೇಗೆ ಅಲಂಕರಿಸಬೇಕು, ಹಾಗೆ ಪೂಜೆಯನ್ನು ಭಕ್ತಿಯಿಂದ ಹೇಗೆ ಮಾಡಬೇಕು ಎಂಬುದನ್ನು ವಿವರವಾಗಿ ನೋಡೋಣ. ಮನೆಯ ಪೂಜಾ ಸ್ಥಳದ ಮುಂದೆ ಒಂದು ಮಣಿಯನ್ನು ಇಟ್ಟು ಅದರ ಮೇಲೆ ಮಂಡಲ ರಂಗೋಲಿಯನ್ನ ಹಾಕಬೇಕು. 4 ಕಡೆ ಶ್ರೀಕಾರವನ್ನ ಬರೆದುಕೊಂಡು ಅದರ ಮಧ್ಯಭಾಗದಲ್ಲಿ ಶಂಕು, ಚಕ್ರ ಹಾಗೆ ಪದ್ಮವನ್ನ ಬರೀಬೇಕು. ಲಕ್ಷ್ಮೀ ದೇವಿಯ ಪಾದವನ್ನು ಬರೆದು ಶ್ರೀಕಾರವನ್ನ ಹಾಕಬೇಕು. ಶ್ರೀ ಮಹಾಲಕ್ಷ್ಮಿ ಪ್ರಸೀದ ಅಂತ ನಾನಿಲ್ಲಿ ಸಂಸ್ಕೃತದಲ್ಲಿ ಬರೆದಿದ್ದೀನಿ, ನೀವು ಕನ್ನಡದಲ್ಲಿ ಕೂಡ ಬರ್ಕೋಬಹುದು. 4 ಮೂಲೆಗಳಿಗೂ ಶ್ರೀಕಾರವನ್ನ ಬರ್ಕೋಬೇಕು. ಈಗ ಚೌಕಾಕಾರದಲ್ಲಿ 63, 81, 54 ಹಾಗೆ 27 ಈ ರೀತಿಯಾಗಿ ಸಂಖ್ಯೆಗಳನ್ನು ಬರಿಬೇಕು. ಇದು ಮಿಸ್ ಆಗಬಾರ್ದು, ಕರೆಕ್ಟಾಗಿ ಬರಿಬೇಕು. ರಂಗೋಲಿಯನ್ನು ಹಾಕುವಾಗ ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲದೆ ಭಕ್ತಿ, ಶ್ರದ್ಧೆ ಮತ್ತು ಶುಭ ಸಂಕಲ್ಪದಿಂದ ಮಾಡೋದು ತುಂಬಾನೇ ಮುಖ್ಯ. ಈಗ 4 ಚೌಕಾಕಾರದಲ್ಲೂ ಹಿತ್ತಾಳೆ ಕಾಯಿನ್ಸ್ ಯಾವುದೇ ಆಗಿರ್ಬೋದು, 5 ರೂಪಾಯಿ, 10 ರೂಪಾಯಿ ಆಗಿರ್ಬೋದು, ಆದರೆ ಒಂದೇ ಥರದ್ದು ಈ ರೀತಿಯಾಗಿ ಇಡಬೇಕು. ಹಾಗೆ ಮಧ್ಯಭಾಗದಲ್ಲಿ ಒಂದು ಕಪ್ಪಲ್ಲಿ ಅಥವಾ ಒಂದು ಲೋಟದಲ್ಲಿ ಅಕ್ಕಿಯನ್ನು ತುಂಬಿಸಿ ಅದರ ಮೇಲೆ ಕೂಡ ಒಂದು ಕಾಯಿನನ್ನು ಇಟ್ಟು ಅದರ ಮುಂದೆ ಕೃಷ್ಣನ ವಿಗ್ರಹವನ್ನು ಇಡಬೇಕು. ಈಗ ಅದಕ್ಕೆ ಗೆಜ್ಜೆ ವಸ್ತ್ರ, ಹೂವಿನ ಅಲಂಕಾರ, ತುಪ್ಪದ ದೀಪ ಎಲ್ಲನ ರೆಡಿ ಮಾಡಿಕೊಂಡು ಧೂಪ ದೀಪ ನೈವೇದ್ಯಗಳನ್ನು ತೋರಿಸ್ಬೇಕು. ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೋಬೇಕು. ನೀವು ಶ್ಲೋಕದ ರೂಪದಲ್ಲಾದರೂ ಮಾಡ್ಕೋಬೋದು, ಅಥವಾ ಅದಾಗಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಸದಾ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಇರಲಿ, ಕುಟುಂಬದ ಎಲ್ಲರಿಗೂ ಆರೋಗ್ಯ, ಶಾಂತಿ, ಸಂತೋಷ, ಉತ್ತಮ ಜೀವನೋಪಾಯ ಮತ್ತು ಆರ್ಥಿಕ ಸ್ಥಿರತೆ ದೊರೆಯಲಿ, ನಮ್ಮ ಕಷ್ಟಗಳು ದೂರವಾಗಿ ಸತ್ಕಾರ್ಯಗಳನ್ನು ಮಾಡುವ ಶಕ್ತಿ ಮತ್ತು ಸಮೃದ್ಧಿ ದೊರೆಯಲಿ, ಈ ರೀತಿಯಾಗಿ ಸರಳವಾಗಿ ಸಂಕಲ್ಪವನ್ನು ಮಾಡ್ಕೋಬಹುದು. ವಂದಿತಾಂಘ್ರಿಯುಗೇ ದೇವಿ ದುಕೂಲಂ ಚ ಹರಿಪ್ರಿಯೇ ಸುವರ್ಣ ಮಿಶ್ರಿತಂ ದೇವಿ ಗೃಹಾಣ ಹರಿವಲ್ಲಭೆ. ಗೆಜ್ಜೆ ವಸ್ತ್ರವನ್ನು ಹಾಕುತ್ತಾ, ಗೆಜ್ಜೆ ವಸ್ತ್ರವನ್ನು ಏರಿಸುತ್ತಾ ಶ್ರೀ ಮಹಾಲಕ್ಷ್ಮೀ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಗಂಧ ಚಂದನಾಗರು ಸಂಭೂತಂ ಘನಸಾರೇಣ ಸಂಯುತಂ ಗಂಧ ಗೃಹಾಣ ದೇವಿ ತ್ವಂ ವರದೇ ವಿಷ್ಣುವಲ್ಲಭೆ. ಶ್ರೀ ಮಹಾಲಕ್ಷ್ಮೀ ನಮಃ ದಿವ್ಯಗಂಧಾನ್ ಸಮರ್ಪಯಾಮಿ. ಅಕ್ಷತಾನ್ ಕುಂಕುಮಯುತಾನ್ ಶಾಲಿಯಾನ್ ಕಣವರ್ಜಿತಾನ್ ದೇವಾಧೈರ್ಚಿತ ಪದೇ ಗೃಹಾಣತ್ವಂ ಸಮದ್. ಶ್ರೀ ಮಹಾಲಕ್ಷ್ಮೀ ನಮಃ ಅಕ್ಷತಾನ್ ಸಮರ್ಪಯಾಮಿ. ದೇವಿಯ 21 ಹೆಸರುಗಳನ್ನು ಹೇಳ್ಕೊಂತ ಹೂವಿನಿಂದ ಅರ್ಚನೆಯನ್ನು ಮಾಡ್ಕೋಬೇಕು. ಓಂ ಶ್ರೀದೇವ್ಯೈ ನಮಃ, ಓಂ ಲಕ್ಷ್ಮೀ ನಮಃ, ಓಂ ಪದ್ಮಾಯೈ ನಮಃ, ಓಂ ಪದ್ಮಲಯಾಯೈ ನಮಃ, ಓಂ ಕಮಲಾಯೈ ನಮಃ, ಓಂ ಕಮಲವಾಸಿನ್ಯೈ ನಮಃ, ಓಂ ಹರಿಪ್ರಿಯಾಯೈ ನಮಃ, ಓಂ ವಿಷ್ಣುಪ್ರಿಯಾಯೈ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಕರಿಯೈ ನಮಃ, ಓಂ ಧನದಾಯೈ ನಮಃ, ಓಂ ಧನಲಕ್ಷ್ಮ್ಯೈ ನಮಃ, ಓಂ ಸೌಭಾಗ್ಯದಾಯಿನ್ಯೈ ನಮಃ, ಓಂ ಸಂಪತ್ಪ್ರದಾಯೈ ನಮಃ, ಓಂ ಐಶ್ವರ್ಯದಾಯಿನ್ಯೈ ನಮಃ, ಓಂ ಸಂತಾನಲಕ್ಷ್ಮ್ಯೈ ನಮಃ, ಓಂ ವಿಜಯಲಕ್ಷ್ಮ್ಯೈ ನಮಃ, ಓಂ ಧಾನ್ಯಲಕ್ಷ್ಮ್ಯೈ ನಮಃ, ಓಂ ಧೈರ್ಯಲಕ್ಷ್ಮ್ಯೈ ನಮಃ, ಓಂ ವಿದ್ಯಾಲಕ್ಷ್ಮ್ಯೈ ನಮಃ, ಓಂ ಆದಿಲಕ್ಷ್ಮ್ಯೈ ನಮಃ. ಈ ರೀತಿಯಾಗಿ 21 ಹೆಸರುಗಳಿಗೂ 21 ಕೆಂಪು ಹೂಗಳಿಂದ ಅರ್ಚನೆಯನ್ನು ಮಾಡ್ಕೋಬೇಕು. ಮಲ್ಲಿಗೆ ಹೂವನ್ನು ಕೂಡ ನೀವು ಹಾಕ್ಕೊಳ್ಬೋದು. ಈಗ ಧೂಪ ದೀಪ ನೈವೇದ್ಯವನ್ನು ತೋರಿಸ್ಬೇಕು. ವನಸ್ಪತ್ಯುದ್ಭವೈ ದಿವ್ಯೈ ನಾನಾ ಗಂಧೈ ಸುಸಂಯುತಂ ಆತ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಶ್ರೀ ಮಹಾಲಕ್ಷ್ಮೀ ನಮಃ ಧೂಪಮಾಘ್ರಾಪಯಾಮಿ. ಬೆಲ್ಲದಿಂದ ಮಾಡಿರೋ ಯಾವುದೇ ಪದಾರ್ಥವನ್ನು ನೈವೇದ್ಯ ಮಾಡ್ಬೋದು. ಕಡಲೆಪಪ್ಪು, ಸಕ್ಕರೆ ಅಥವಾ ಕಡಲೆಪಪ್ಪು, ಬೆಲ್ಲ ಯಾವುದನ್ನು ಇಟ್ಟು ಅಮ್ಮನವ್ರಿಗೆ ನೈವೇದ್ಯವನ್ನು ಮಾಡಬೇಕು.
ನೀರಾಜನಂ. ದೇವಿಗೆ ಮಂಗಳಾರತಿಯನ್ನು ಮಾಡಿ ತುಪ್ಪದ ದೀಪದಿಂದ ಕೂಡ ಆರತಿಯನ್ನು ಮಾಡಿ ಈಗ ನಾನು ಹೇಳೋ ಶ್ಲೋಕವನ್ನು ಹೇಳ್ಕೋಬೇಕು. ಆಸೀನ ಸರಸಿರುಹೇ ಸ್ಮಿತಮುಖಿ ಹಸ್ತಾಂಬುಜೈರ್ಬಿಭ್ರತಿ ದಾನಂ ಪದ್ಮಯುಗಾಭಯೇ ಚ ವಪುಷಾ ಸೌದಾಮಿನಿ ಸನ್ನಿಭಾಂ ಮುಕ್ತಾದಾಂ ವೀರಜಮಾನ ಪೃಥುಲೋತ್ತುಂಗಸ್ತನೋದ್ವಾಸಿನಿ ಪಾಯದ್ವಹ ಕಮಲಕಟಾಕ್ಷ ವಿಭೈರಾನಂದಯಂತಿ ಹರಿಂ. ಈ ಶ್ಲೋಕವನ್ನು ಹೇಳ್ಕೊಂತ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಆಸೀನ ಸರಸಿರುಹೇ ಸ್ಮಿತಮುಖಿ ಹಸ್ತಾಂಬುಜೈರ್ಬಿಭ್ರತಿ ದಾನಂ ಪದ್ಮಯುಗಾಭಯೇ ಚ ವಪುಷಾ ಸೌದಾಮಿನಿ ಸನ್ನಿಭಾಂ ಮುಕ್ತಾದಾಂ ವೀರಜಮಾನ ಪೃಥುಲೋತ್ತುಂಗಸ್ತನೋದ್ವಾಸಿನಿ ಪಾಯದ್ವಹ ಕಮಲಕಟಾಕ್ಷ ವಿಭೈರಾನಂದಯಂತಿ ಹರಿಂ. ಈ ರೀತಿಯಾಗಿ ಪ್ರತಿದಿನವೂ ಶ್ರಾವಣ ಮಾಸದ ಪೂರ್ತಿ ನೀವು ಬೆಳಗ್ಗೆ ಎದ್ದು ಮಾಡ್ಕೋಬೇಕು. 12 ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೋಬೇಕು. ಇದಕ್ಕೆ ಯಾವುದೇ ಉಪವಾಸಗಳು ಇಲ್ಲ. ಪ್ರತಿದಿನವೂ ಬೆಳಗ್ಗೆ ಎದ್ದು ಈ ರಂಗೋಲಿಯನ್ನು ಪ್ರತಿದಿನವೂ ಹಾಕಿ ಅಕ್ಕಿಯನ್ನು ಕೂಡ ಪ್ರತಿದಿನ ಚೇಂಜ್ ಮಾಡಬೇಕು. ಹಾಗೆ ಕಾಯಿನ್ಸನ್ನು ತೊಳೆದು ಅದೇ ಕಾಯಿನ್ಸ್ನ ಇಡಬೇಕು. ಕಾಯಿನ್ಸ್ನ ಚೇಂಜ್ ಮಾಡೋ ಹಾಗಿಲ್ಲ. ಅಕ್ಕಿನ ಶ್ರಾವಣ ಮಾಸ ಆದಮೇಲೆ ಎಲ್ಲ ಅಕ್ಕಿ ಕೂಡ ಆದಮೇಲೆ ಅದನ್ನು ದಾನವಾಗಿ ಕೊಡಬೇಕು. ಈ ಕಾಯಿನ್ಸನ್ನು ನೀವು ಹಣದ ಪೆಟ್ಟಿಗೆಯಲ್ಲಿ ಇಟ್ಟಿರ್ತೀರ, ಅಲ್ಲಿ ಇಟ್ಕೋಬೇಕು. ಇದರಿಂದ ಧನ ಸಮೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಮನೆಯಲ್ಲಿಯೇ ಸರಳವಾಗಿ ಕುಬೇರ ಲಕ್ಷ್ಮಿ ಪೂಜೆ ಮಾಡಲು ಬಯಸೋರು, ಕುಬೇರ ಲಕ್ಷ್ಮಿ ಮಂಡಲ ರಂಗೋಲಿ ಹಾಕಲು ಬಯಸೋರು, ಲಕ್ಷ್ಮೀ ಪೂಜೆ ಅಲಂಕಾರ ಮತ್ತು ಪೂಜಾ ವಿಧಾನಗಳನ್ನು ತಿಳಿದುಕೊಳ್ಳೋರು ಬಯಸೋರು ಮತ್ತು ಪ್ರತಿದಿನ ದೇವರ ಸ್ಮರಣೆಯೊಂದಿಗೆ ಸಕಾರಾತ್ಮಕ ಜೀವನ ನಡೆಸಲು ಬಯಸುವ ಭಕ್ತರಿಗೆ ಈ ವಿಡಿಯೋ ಉಪಯುಕ್ತವಾಗುತ್ತೆ. ಈ ಪೂಜೆಯನ್ನು ಮಾಡುವಾಗ ನಿಮ್ಮ ಕುಟುಂಬದ ಹಿರಿಯರು ಅಥವಾ ನಿಮ್ಮ ಸಂಪ್ರದಾಯದಲ್ಲಿ ತಿಳಿದಿರುವ ಪೂಜಾ ವಿಧಿಗಳನ್ನು ಗೌರವಿಸಿ ಅನುಸರಿಸ್ಕೋಬೇಕು. ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಮನೆ ಮತ್ತು ಕುಟುಂಬದ ಮೇಲೆ ಸದಾ ಇರಲಿ. ಶ್ರೀ ಕುಬೇರ ದೇವರ ಕೃಪೆಯಿಂದ ಧರ್ಮಬದ್ಧವಾದ ಸಂಪತ್ತು, ಸಮೃದ್ಧಿ ಮತ್ತು ಆರ್ಥಿಕ ಸ್ಥಿರತೆ ದೊರೆಯಲಿ. ನಿಮ್ಮ ಮನೆಯಲ್ಲಿ ಸದಾ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಮಂಗಳ ನೆಲೆಸಲಿ. ಈ ಕುಬೇರ ಲಕ್ಷ್ಮಿ ಪೂಜೆ ಮತ್ತು ಮಂಡಲ ರಂಗೋಲಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಮನೆಯಲ್ಲಿ ನೀವು ಮಾಡೋ ಲಕ್ಷ್ಮೀ ಪೂಜೆಯ ವಿಶೇಷ ವಿಧಾನ ಅಥವಾ ರಂಗೋಲಿ ವಿನ್ಯಾಸವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಒಂದು ಕಮೆಂಟ್ ನನಗೆ ಇನ್ನಷ್ಟು ಭಕ್ತಿಪೂರ್ಣ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡುತ್ತೆ. ಶ್ರೀ ಮಹಾಲಕ್ಷ್ಮಿಯೇ ನಮಃ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಜಗದಂಬಾರ್ಪಣಮಸ್ತು.